ರಾಜ್ಕುಮಾರ್ ಅವರ ಸ್ಮರಣೆ ಅನ್ನೋ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಸ್ಮರಣೆಯನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಈಗಾಗಲೇ ನಮ್ಮೆಲ್ಲ ಮುಖ್ಯ ಅತಿಥಿಗಳು ವಿಚಾರವನ್ನು ಹೇಳಿದ್ದಾರೆ. ಯಾಕೆಂತಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸರ್, ಈ ಪ್ರಪಂಚಕ್ಕೆ ಬಂದಿದೆಯಾ ನಿನ್ನ ಹಿಂದೆ ಏನಾದರೂ ಒಂದು ಗುರುತು ಬಿಡು ಅಂತ. ಯಾಕೆಂದ್ರೆ ಎಲ್ಲರೂ ಹುಟ್ಟಿದೀವಿ ಸರ್, ರಾಜ್ಯದಲ್ಲಿ ಎಲ್ಲರೂ ಹುಡ್ತಾರೆ. ಆದರೆ ರಾಜ್ಕುಮಾರ್ ಅಣ್ಣವರಂತವರು ವಿಶೇಷವಾಗಿ ಹುಡ್ತಾರೆ. ಸೊ ಅವರು ಅಷ್ಟು ಎತ್ತರಕ್ಕೆ ಬೆಳೆದು ಸಹ ಅವರು ಸರಳತೆಗೆ ಪ್ರತೀಕವಾಗಿದ್ದರು. ಸೊ ನಾಡು ನುಡಿ ವಿಚಾರ ಬಂದಾಗ ಅವರು ಮುನ್ನುಗ್ಗಿ ಅವರು ಮುಂಚೂಣಿಲಿದ್ದವರು ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡ ನುಡಿಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಸೊ ವಿಶೇಷವಾಗಿ ಅವರ ಸಿನಿಮಾಗಳು ಯಾವ ರೀತಿ ಇರ್ತದೆ ಅಂದರೆ ಮುಂದಿನ ಪೀಳಿಗೆ ಆದರ್ಶವಾಗಿರ್ತಾ ಇದ್ವು. ನಮ್ಮ ಬಬ್ರವಾಹನ ಸಿನಿಮಾ ನೋಡಿದಂದ್ರೆ ಎಷ್ಟೋ ಜನ ರೈತರಾಗಿ ಆದರು, ಎಷ್ಟೋ ಜನ ಹಳ್ಳಿಗಾಡಿಗೆ ಹೋಗಿ ನಾವು ರೂಪನ ಕಟ್ಕೋಬೇಕು ಅಂತ ಯಾವುದೇ ಅವ್ರದ್ದು ಒಂದು ಪೌರಾಣಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲ ವಿಚಾರಗಳನ್ನು ಸಹ ಅವರೆಲ್ಲರಿಗೂ ಸಹ ಮಾದರಿಯಾಗಿ ಅವರು ನಮ್ಮ ರಾಜ್ಕುಮಾರ್ ಅವರು ಕೆಲಸ ಮಾಡ್ಕೊಂಡು ಬಂದರು. ಸೊ ಸರಳತೆಗೆ ಮತ್ತೊಂದು ಹೆಸರೇ ನಮ್ಮ ಅಣ್ಣವರು. ಸೊ ಹಾಗಾಗಿ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನಮ್ಮ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ, ಸೊ ನಾವು ನಾಡು ನುಡಿ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅಣ್ಣವರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ನಾವು ನಮ್ಮ ವಕೀಲರ ತುಂಬ ಆಸೆ ಇತ್ತು. ಆ ಆಸೆಯಂತೆ ನಾವು ಇವತ್ತು ಈ ಒಂದು ನಮ್ಮ ಅಣ್ಣವರ ನೆನಪಿನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಸರ್. ನವೆಂಬರ್ ತಿಂಗಳಲ್ಲಿ ಕನ್ನಡದ ಕಾರ್ಯಕ್ರಮ ಮಾಡಿದ್ದೇವೆ, ಜುಲೈ ಸರ್ ಕನ್ನಡನ ಯಾವತ್ತು ನವೆಂಬರ್ ಸೀಮಿತ ಮಾಡಬೇಕು ಸರ್. ಯಾಕಂದ್ರೆ ನಮ್ಮ ತಾಯಿನ ನಾವು ಸದಾ ನೆನೆಸ್ಕೋಬೇಕಾಗಿದೆ, ನಮ್ಮ ಆದ್ಯ ಕರ್ತವ್ಯ. ಸೊ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ನವೆಂಬರಲ್ಲಿ ಮಾಡ್ತೀವಿ. ಸೊ ಅಣ್ಣವರು ಬೆಳಗಾದರೆ ನಿಮಗೆ ದೇವಸ್ಥಾನದಲ್ಲಿರ್ಬೋದು, ಜನಮಾನಸದಲ್ಲಿ ಅವರ ಭಕ್ತಿಗೀತೆಗಳಿರ್ಬೋದು, ಅವರ ಭಾವಗೀತೆಗಳಿರ್ಬೋದು, ಅವರು ಈಗಾಗಲೇ ನಮ್ಮ ನ್ಯಾಯಮೂರ್ತಿಗಳು ಹೇಳ್ದಂಗೆ ಸೊ ಅವರು ಬರೀ ಸಿನಿಮಾ ನಟರಾಗಿರಲಿಲ್ಲ, ಸೊ ಒಳ್ಳೆ ಉತ್ತಮವಾದ ಗಾಯಕರಾಗಿದ್ದರು. ಸೊ ಆ ನಿಟ್ಟಿನಲ್ಲಿ ವರ್ಷ ಪೂರ್ತಿ ಸಹ ನಾವು ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೋಬೇಕಾದ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕಾಲಕ್ಕೆ ತಕ್ಕಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸರ್. ಮಂಜುನಾಥ್ ಬಿ ಗೌಡ, ಬೆಂಗಳೂರು ವಕೀಲರ ಸಾಹಿತ್ಯ ಕೂಡದ ಅಧ್ಯಕ್ಷರು. ನಮಸ್ಕಾರ.